ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ವೇತಾ ಟೇಸ್ಟಿ ಝೋನ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ಹೊಸ ವರ್ಷಕ್ಕೆ ನೀವೇನಾದರೂ ಸ್ವೀಟ್ ತಯಾರು ಮಾಡಬೇಕು ಅಂದ್ಕೊಂಡಿದ್ರೆ ಇದು ಒಂದು ಒಳ್ಳೆಯ ಬೆಸ್ಟ್ ಸ್ವೀಟ್ ಅಂತ ಹೇಳ್ಬೋದು. ಬೀಟ್ರೂಟ್ ಇಷ್ಟಪಡೋರಿಗಂತೂ ತುಂಬಾ ಇಷ್ಟ ಆಗುತ್ತೆ. ಇಲ್ಲಿವರೆಗೂ ನೀವು ಬೀಟ್ರೂಟಿಂದ ತುಂಬಾ ವೆರೈಟೀಸ್ ಎಲ್ಲ ಮಾಡಿರ್ತೀರ. ಆದರೆ ಈ ಬೀಟ್ರೂಟ್ ರಸ್ಮಲೈನ ನೀವು ಟ್ರೈ ಮಾಡಿರಲಿಕ್ಕಿಲ್ಲ ಅನ್ಕೋತೀನಿ. ದಿಢೀರಾಗಿ ತಯಾರಾಗೋ ಇನ್ಸ್ಟೆಂಟ್ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಒಂದು ಪ್ಯಾನ್ ತೊಗೊಂಡು ಅದಕ್ಕೆ 2 ದೊಡ್ಡ ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ 2 ದೊಡ್ಡ ಬೀಟ್ರೂಟನ್ನು ಸಣ್ಣದಾಗಿ ತುರಿದಿಟ್ಕೊಂಡಿದ್ದೀನಿ. ಅದನ್ನು ಹಾಕಿಬಿಟ್ಟು ಈ ಬೀಟ್ರೂಟಿನ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಇದನ್ನು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಈ ಬೀಟ್ರೂಟ್ನಲ್ಲಿರೋ ನೀರಿನ ಅಂಶ ಎಲ್ಲ ಹೋದ್ಮೇಲೆ ಇದಕ್ಕೆ 1 ಕಪ್ನಷ್ಟು ಹಾಲು ಹಾಕ್ತಾಯಿದ್ದೀನಿ. ಈಗ ಹಾಲು ಒಂದು ಕುದಿ ಬಂದಮೇಲೆ ಇದಕ್ಕೆ 1/4 ಕಪ್ನಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದು ಚೆನ್ನಾಗಿ ಕುದ್ಮೇಲೆ ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಹಾಗೆ ಬೇಯೋದಕ್ಕೆ ಇಡೋಣ. ನೆಕ್ಸ್ಟು ಇನ್ನೊಂದು ಪ್ಯಾನ್ ತೊಗೊಂಡು ಅದಕ್ಕೆ 1/2 ಲೀಟ್ರ್ ಹಾಲು ಹಾಕೋತಾ ಇದ್ದೀನಿ. ಫುಲ್ ಫ್ಯಾಟ್ ಮಿಲ್ಕ್ನೇ ತೊಗೊಳ್ಳಿ, ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಮತ್ತೆ 1/2 ಕಪ್ನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ. ಇಷ್ಟು ಬೀಟ್ರೂಟ್ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ. ಈಗ ಇದಕ್ಕೆ 4 ದೊಡ್ಡ ಸ್ಪೂನ್ನಷ್ಟು ಚಿರೋಟಿ ರವನ್ನು ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಸಣ್ಣ ರವೆ, ಬಾಂಬೆ ರವೆ ಅಂತಾರಲ್ಲ, ಹೋಳಿಗೆಗೆಲ್ಲ ಉಪಯೋಗಿಸ್ತೀವಲ್ಲ, ಅದೇ ರವೆನ ಹಾಕ್ತಾಯಿದ್ದೀನಿ ಇದಕ್ಕೆ. ಈಗ ಇದು ಮಿಕ್ಸ್ ಮಾಡ್ತಾ ಸ್ವಲ್ಪ ಗಟ್ಟಿಯಾಗುತ್ತೆ. ನೆಕ್ಸ್ಟ್ ಇದಕ್ಕೆ 2 ಸ್ಪೂನ್ನಷ್ಟು ಹಾಲಿನ ಪುಡಿನ ಹಾಕ್ತಾಯಿದ್ದೀನಿ ನಾನು. ಹಾಲಿನ ಪುಡಿ 2 ಸ್ಪೂನ್ ಆಗಲಿ 3 ಸ್ಪೂನ್ ಆಗಲಿ ಹಾಕಿ ತುಂಬಾ ಚೆನ್ನಾಗಿರುತ್ತೆ. ಬೈಂಡಿಂಗಿಗೋಸ್ಕರ ಹಾಕ್ತಾಯಿದ್ದೀನಿ ಇದು ನಾನು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಹೂರಣದ ಥರ ಆಗುತ್ತಿದ್ದು. ಆವಾಗ ಗ್ಯಾಸ್ ಆಫ್ ಮಾಡಿಬಿಡೋಣ. ಈಗ ಹಾಲು ಚೆನ್ನಾಗಿ ಕುದ್ದಿದೆ, ಅರ್ಧ ಹಾಲು ಕಡಿಮೆ ಆಗಿದೆ ಇದರಲ್ಲಿ. ಈಗ ಇದಕ್ಕೆ ಸಣ್ಣಾಗಿ ಕಟ್ ಮಾಡಿರೋ ಡ್ರೈ ಫ್ರೂಟ್ಸ್ನ ಹಾಕ್ತಾಯಿದ್ದೀನಿ. ನಿಮಗೆ ಯಾವ್ದು ಬೇಕೋ ಅದನ್ನು ಹಾಕ್ಕೊಳ್ಳಿ. ನಾನು ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಕುದಿಸ್ಕೊಳ್ಳೋಣ. ಈಗ ಈ ಬೀಟ್ರೂಟ್ ಮಿಶ್ರಣ ಏನಿತ್ತಲ್ಲ, ಇದು ಚೆನ್ನಾಗಿ ತಣ್ಣಗಾಗಿದೆ. ಟೈಮ್ನಲ್ಲಿ ನೀವು ಇದನ್ನು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ಹಾಲಿನ ಪುಡಿನ ಹಾಕೋಬೋದು. ಈಗ ಕೈಗೆ ಸ್ವಲ್ಪ ತುಪ್ಪನಾದರೂ ಎಣ್ಣೆನಾದರೂ ಸವರ್ಕೊಂಡು ಕೈಗೆ ಅಂಟ್ತಾ ಇರುತ್ತಿದ್ದು ಚೆನ್ನಾಗಿ ಎಲ್ಲ ಉಂಡೆಗಳನ್ನು ಮಾಡಿಟ್ಕೊಳ್ಳೋಣ. ಈ ಉಂಡೆನ ನೀವು ಚಿಕ್ಕದಾಗಬೇಕಾದ್ರೆ ಚಿಕ್ಕದಾಗಿ, ದೊಡ್ಡದಾಗಬೇಕಾದ್ರೆ ದೊಡ್ಡದಾಗಿ ಮಾಡಿಟ್ಕೋಬೋದು. ಒಂದು ಉಂಡೆ ಮಾಡಿ ನೋಡಿ, ಕೈಗೆ ಇನ್ನೂ ಅಂಟ್ತಾ ಇತ್ತಪ್ಪ ಅಂದರೆ ಒಂದು ಸ್ವಲ್ಪ ಹಾಲಿನ ಪುಡಿನ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಹಾಕಿ ಸರಿ ಹೋಗುತ್ತೆ. ಹಾಲಿನ ಪುಡಿ ಎಷ್ಟು ಹಾಕಿದ್ರೂ ರುಚಿಯಾಗಿರುತ್ತಿದ್ದು. ನಾನು ಅಷ್ಟು ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಈಗ ಒಂದು ದೊಡ್ಡ ಬೌಲ್ ತೊಗೊಂಡು ಅದರೊಳಗೆ ಈ ಉಂಡೆನೆಲ್ಲ ಹಾಕ್ತಾಯಿದ್ದೀನಿ. ನೋಡೋದಕ್ಕೆ ಸೇಮ್ ಜಾಮೂನ್ ಥರ ಕಾಣಿಸ್ತಾ ಇದೆ ಇದು. ಈಗ ಇದಕ್ಕೆ ಬೀಟ್ರೂಟ್ ಎಲ್ಲ ಹಾಕಿದ್ಮೇಲೆ ನೆಕ್ಸ್ಟ್ ಇದಕ್ಕೆ ಹಾಲು ತಯಾರಿಸ್ಕೊಂಡಿದ್ವಲ್ಲ ಆಗಲೇ, ಅದನ್ನು ಬಿಸಿದಾಗಿ ಇದ್ರ ಮೇಲೆ ಹಾಕೊಳ್ಳೋಣ. ಹಾಲು ಕುದೀತಾ ಇರಬೇಕು. ಇದನ್ನು ಹಾಕಬೇಕಾದ್ರೆ ಆರಿದ್ರೆ ಮತ್ತೆ ಇನ್ನೊಂದು ಸಲ ಕಾಯಿಸ್ಬಿಟ್ಟು ಬಿಸಿ ಹಾಲನ್ನು ಹಾಕಿ ಇದ್ರ ಮೇಲೆ. ಈ ರಸ್ಮಲೈನ ನೀವು ಬಿಸಿಯಾಗಾದರೂ ತಿನ್ಬೋದು, ಇಲ್ಲ ಕೂಲ್ ಮಾಡ್ಕೊಂಡಾದರೂ ತಿನ್ಬೋದು. ನಾನು ಇವನ್ನ ಬಿಸಿದಾಗಿನೇ ಸರ್ವ್ ಮಾಡಿದ್ದೆ. ಈ ಚಳಿಗೆ ತುಂಬಾ ಟೇಸ್ಟಿಯಾಗಿತ್ತು. ಆಮೇಲೆ ಈಗೆಲ್ಲ ಹಾಲು ಹಾಕಿದ್ಮೇಲೆ ಒಂದು 5 ನಿಮಿಷ ಇದೆಲ್ಲ ಹಾಲನ್ನ ಹೀರ್ಕೊಳ್ಳುತ್ತೆ ಇದು ಉಂಡೆಗಳೆಲ್ಲ. ನೆಕ್ಸ್ಟು ಬೌಲ್ ತೊಗೊಂಡು ಅದಕ್ಕೆ ಸರ್ವ್ ಮಾಡ್ತಾಯಿದ್ದೀನಿ. ಕಲರ್ ನೋಡಿ ಹೇಗಿದೆ, ಎಷ್ಟು ಚೆನ್ನಾಗಿದೆ ಕಲರು, ಪಿಂಕ್ ಕಲರು. ನನಗಂತೂ ತುಂಬಾ ಇಷ್ಟ ಆಯಿತು. ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಯಿತು. ಇದು ತುಂಬಾ ಹೊಸ ರೆಸಿಪಿ, ಯಾರೂ ಟ್ರೈ ಮಾಡಿಲ್ಲ ಅನ್ಕೋತೀನಿ ಇದುವರೆಗೂ ಇದನ್ನು. ಮತ್ತು ಗಾರ್ನಿಷಿಗೋಸ್ಕರ ಈಗ ಪಿಸ್ತಾನ ಮೇಲೆ ಹಾಕ್ತಾಯಿದ್ದೀನಿ. ನಿಜವಾಗ್ಲೂ ಹೇಳ್ತೀನಿ, ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ನಾನು ಈ ವಿಡಿಯೋ ಅಪ್ಲೋಡ್ ಮಾಡೋದಕ್ಕಿಂತ ಮುಂಚೆನೇ 2 ಸಲ ಮಾಡಿದ್ದೀನಿ ಇದನ್ನು ನಾನೀಗ.
ಈ ಹೊಸ ವರ್ಷಕ್ಕೆ ಖಂಡಿತ ಟ್ರೈ ಮಾಡಿ, ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ. ರೆಸಿಪಿ ಹೇಗೆ ಅನಿಸಿತು ನಿಮಗೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.